ಇದು ಈ ಸಭಾಂಗಣದಲ್ಲಿ ನಾವು ಬಂದಿದ್ದು 3ನೇ ತರಗತಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯ ಸಂಚಾಲಕರಾದಂಥ ಮತ್ತು ಈ ಕಾರ್ಯಕ್ರಮದ ಯೋಜಕರಾದಂಥ ಗಾಯತ್ರಿಗೆ ಮತ್ತು ಅವರ ಸಹಕಾರ್ಯ ನೀಡಿದವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಮತ್ತೆ ತಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ನಾನು ಸ್ವಾಗತಿಸ್ತೇನೆ. ಇಲ್ಲಿ ಇಷ್ಟೊತ್ತು ನಾವು ಸುಮಾರು 1 ಕಾಲ ಗಂಟೆ ಸುಷ್ಟಾರವಾದ ಸಂಗೀತ ಕೇಳಿದೆ. ಅದರಲ್ಲೂ ಕೊನೆಯದಾಗಿ ಹಾಡಿದ ನಿರ್ಗುಣಿ ಭಜನ. ಆ ನಿರ್ಗುಣಿ ಭಜನ ಕೊನೆಗೆ ತನ್ನ ಮೂಲದಲ್ಲಿ ಸೇರಿ ಹೋಗ್ತದೆ. ನಿರ್ಗುಣಿ ತತ್ವವೇ ನಮ್ಮ ಗುರುಗಳು ಹೇಳ್ತಿದ್ರು, ರಿಯಲ್ ಮ್ಯೂಸಿಕ್ ಲೈಸ್ ಬಿಯಾಂಡ್ ಮ್ಯೂಸಿಕ್ ಅಂತ. ರಿಯಲ್ ಮ್ಯೂಸಿಕ್ ಲೈಸ್ ಬಿಯಾಂಡ್ ಮ್ಯೂಸಿಕ್. ಅಲ್ಲಿ ಮ್ಯೂಸಿಕ್ ನಾಶ ಆಗಿರೋದಿಲ್ಲ. ಮ್ಯೂಸಿಕ್ ಅಥವಾ ನಾದ ಸಂಗೀತ ತನ್ನ ಮೂಲದಲ್ಲಿ ಸೇರಿದೆ. ಅಂತ ಒಂದು ಸನ್ನಿವೇಶನ ಅತ್ಯಂತ ಕ್ಷಿಪ್ರ ಸಮಯದಲ್ಲಿ ನಿರ್ಮಾಣ ಮಾಡಿಕೊಟ್ಟಂತ ಮನೋವರಿಗೆ ನಾನು ಧನ್ಯವಾದ ಹೇಳಬೇಕು. ಎರಡನೇದಾಗಿ, ಅಷ್ಟು ಸುಂದರ ಭಜನೆಯನ್ನು ಕೇಳಿದಾಗ ಕೇಳಿ ನಂತರದ ಆ ಶಾಂತಿಯಲ್ಲಿ ನಿಲ್ಲಲು ಹೆಚ್ಚು ಸುಂದರವಾದೀತೆ ಹೊತ್ತು ಮಾತಾಡುವುದಲ್ಲ. ಅದಕ್ಕಾಗಿ ನನಗೊಂದು ಕ್ಷಮೆ ಕೇಳ್ತೇನೆ. ಯಾಕೆಂದ್ರೆ ಹಾಡುವವನು ತಾನೂ ಮೈ ಮರಿಬಹುದು, ಇನ್ನೊಬ್ಬರನ್ನು ಮೈ ಮರೆಸಬಹುದು. ಕುಣಿಯುವವನು ತಾನು ಮೈ ಮರೆತು ಕುಣಿಬಹುದು. ಆದರೆ ಮಾತಾಡುವವನು ತಾನೂ ಮೈ ಮರಿಬಾರ್ದು, ಕೇಳುವವರು ಮೈ ಮರಿಬಾರ್ದು. ಈ ಎರಡು ಎಚ್ಚರ ಬೇಕಾಗುತ್ತೆ. ಇಲ್ಲಿ ಆ ವಿಷಯ ನೇರವಾಗಿ ಹೇಳೋದಾದ್ರೆ ನನ್ನ ಅಭ್ಯಾಸದ ವಿಷಯ ಅಲ್ಲ, ನನ್ನ ಗಂಭೀರ, ನನ್ನ ದೃಷ್ಟಿಯಲ್ಲಿ ದೂರದ ವಿಷಯ, ಆದರೆ ಆಸಕ್ತಿ ವಿಷಯ. ಇಲ್ಲಿ ಬಂದವರು ಕೂಡ ಬದುಕು ಯಾರಿಗೆ ಬೇಕಿಲ್ಲ, ಬದುಕಿನಲ್ಲಿ ಎಲ್ಲರೂ ಆಸಕ್ತರೆ. ಆಮೇಲೆ ಜೀವನದಲ್ಲಿ ಅಥವಾ ಮುಂದೆ ಜೀವನದೊಳಗೆ ಕಲೆ ಯಾರಿಗೆ ಬೇಕಿಲ್ಲ, ಆಸಕ್ತಿ ಇದ್ದದ್ರಿಂದಲೇ ನೀವೆಲ್ಲರೂ ಬಂದಿದ್ದೀರಿ. ಹಾಗಾಗಿ ಆ ಎರಡೂ ವಿಷಯಗಳಲ್ಲಿ ಅಭ್ಯಸ್ತ ಪರಿಣತಿ ನನ್ನಲ್ಲಿ ಇಲ್ಲದೆ ಇದ್ದರೂ ಕೂಡ ಕೆಲವೊಂದು ಅಲ್ಲಿ ಚೂರುಪಾರು ವಿಚಾರಗಳನ್ನ ಹೊಂದಾಣಿಸಿ ಮುಂದಿಡ್ತಿದ್ದೇನೆ. ಅದನ್ನ ಪೋಣಿಸಿಕೊಳ್ಳೋದು ನೀವು ಬಿಡ್ತೀವಿ, ಎಲ್ಲಿ ಹೇಗೆ. ಯಾಕಂದ್ರೆ ಇಲ್ಲಿ ಮನು ಹೆಗಡೆಯವರ ಗಾಯನ ಕೇಳಿದ ಮೇಲೆ ನನ್ನ ವಿಚಾರ ಬದಲಾಗೋಯ್ತು. ಯಾಕೆ ಬದಲಾಯಿತು? ನಾನು ಸಾಮಾನ್ಯವಾಗಿ ಸಿದ್ಧ ಭಾಷಣ ಮಾಡಿ ನನಗೆ ರೂಢಿ. ನಾನು ಸಿದ್ಧ ಉಪನ್ಯಾಸಕಾರನೂ ಅಲ್ಲ. ಅದೊಂದು ಆತ್ಮೀಯತೆ ಅವರ ಬಾಯಲ್ಲಿ ಆ ಮಾತನ್ನು ಹೇಳಿಸಿದೆ ಅಷ್ಟೇ. ಅದನ್ನು ನಾನು ಅಷ್ಟೇ ವಿನಯದಿಂದಲೇ ಸ್ವೀಕರಿಸ್ತೇನೆ. ಅದಕ್ಕೂ ಹೆಚ್ಚು ಅಧಿಕಾರ ಇದೆ ಅಂತ ಹೇಳಿದೆ. ಇಲ್ಲಿ ಜೀವನ ಅಥವಾ ಬದುಕು ಮತ್ತು ದಲಿತ ಕಲೆ ಅಥವಾ ಕಲೆಗಳು ಅಂದ್ರೆ ಎಲ್ಲ ಕಲೆಗಳನ್ನು ಸೇರಿಸುವಂತ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ನೆನಪಿಟ್ಕೊಂಡ್ರೆ ಗಾಯನ ಕಲೆ. ಹೀಗೆ ಎರಡನ್ನ ಜೋಡಿಸಿ ಹೇಳಬೇಕಾದ್ರೆ ಎಲ್ಲಿಂದಾದ್ರೂ ಶುರು ಮಾಡ್ಕೊಂಡು ಒಂದು ದೊಡ್ಡ ರತ್ನಗಂಬಳಿ ಹಾಕಿದ್ರೆ ಯಾವ ಮೂಲೆಯಿಂದ ಬೇಕಾದ್ರೂ ಎತ್ಕೊಂಡು, ಯಾವ ಮೂಲೆಯಿಂದ ಪಟ್ಟಿ ಹಂಗೆ ಬಿಡಿಸ್ತೀವಿ. ಹಾಗೆ ಯಾವುದು ಬಿಟ್ಟು ಹೋಗಲ್ಲ. ಆದ್ರೆ ಅದೊಂದು ಕ್ರಮ ಬೇಕಿದೆ. ಮನೋಹರ್ ಹಾಡು ಕೇಳಿದ ಮೇಲೆ ನನಗನ್ನಿಸ್ತು, ನಾನು ಸಾಮಾನ್ಯವಾಗಿ ಭಾವಿಸಿಕೊಂಡು ಹೇಗೆ ಮಾತಾಡ್ಬೋದು ಅಂತ ತಿಳ್ಕೊಂಡು ಬಂದಿದ್ದು ಆ ಕ್ರಮ ವ್ಯತ್ಯಾಸ. ಹಾಗಾಗಿ ನಾನು ಈಗ ಜೀವನದಿಂದ ಕಲೆಗೆ ಹೋಗುವ ಬದಲು ಅವರು ತೋರಿಸಿದ ಕಲೆ ಬಿಂದುವಿನಿಂದ ಜೀವನದ ಕಡೆ ಹೋಗ್ತೇನೆ. ಒಂದಕ್ಕೊಂದು ಸಮ್ಮಿಳಿತ ಇದೆ, ಒಂದಕ್ಕೊಂದು ಭಿನ್ನವಾಗಿಲ್ಲ. ಇಲ್ಲಿ ಕಲೆ ಮುಖ್ಯವಾಗಿ ಸಂಗೀತ ಕಲೆ. ಇವತ್ತಿನ ಕಾರ್ಯಕ್ರಮ ಅದು ಅತ್ಯಂತ ಪ್ರಧಾನವಾದ ಕಲೆಯೂ ಅದು ನಮ್ಮ ದೇಶದಲ್ಲಿ ಅದು ಜೀವನದ ಎಲ್ಲ ಆಯಾಮಗಳನ್ನು ಅಳವಡಿಸಿಕೊಂಡ ಮತ್ತು ಆವರಿಸಿಕೊಂಡಂತ ಕಲೆ. ಎಲ್ಲ ದೇಶದಲ್ಲಿ ಆಗಿದೆ ಅಂತ ಅನ್ಸೋದಿಲ್ಲ. ನಾನು ಕೇಳಿದ ಪ್ರಕಾರ ಎಷ್ಟೋ ದೇಶದಲ್ಲಿ ಅದೊಂದು ಮನೋರಂಜನೆ ವಿಷಯ, ಟೈಮ್ ಪಾಸ್ನ ವಿಷಯ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ನಮ್ಮದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅನ್ನೋದಕ್ಕಿಂತ ಅದು ಕಲ್ಚರಲ್ ಪ್ರೋಗ್ರಾಮ್. ಹಾಗನ್ನೋದೇ ಈಗ ಸುಮಾರು ವರ್ಷಗಳಿಂದ ರೂಢಿಯಲ್ಲಿ ಬಂದಿದೆ. ಯಾವುದೇ ಸಂಗೀತ ಅಥವಾ ನೀವು ಕಲಾ ಮಾಧ್ಯಮದಿಂದ ಬರುವಂತಹ ಪ್ರಕ್ರಿಯೆ
ಅಥವಾ ಪ್ರಸ್ತುತಿ ಅದು ಬರೇ ಮನೋರಂಜನೆ ಅಂತ ಹೇಳಿದ್ರೆ ನಾವು ಅದನ್ನು ತುಂಬಾ ಕಡಿಮೆ ಬೆಲೆಯಲ್ಲಿ ಅಳತೆ ಮಾಡಿದಂಗೆ ಆಗುತ್ತೆ. ಅದು ಕಲೆಗೂ ನಾವು ಮಾಡುವ ಯೋಗ್ಯತೆ ಕೊಟ್ಟಂತೆ ಆಗುವುದು. ಅದನ್ನು ಪೂರ್ಣ ರೂಪದಲ್ಲಿ ಗ್ರಹಿಸಿ ಅದರಿಂದ ಪ್ರಯೋಜನ ಪಡೆಯುವಂತದ್ದು ಏನಿದೆ ಅಂತ ಹೇಳಿದ್ರೆ ಅದರ ಮತ್ತೊಂದು ಸೆರಗು ಸಂಸ್ಕೃತಿ ಮುಗಿತು. ಹಾಗಾಗಿ ಈ ಕಲೆಗಳಿಗೆ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಹೇಳ್ಕೊಳ್ತಾ ಬಂದಿದ್ದೇವೆ. ಆ ಅರ್ಥ ಅದಕ್ಕುಂಟು. ಆ ಅರ್ಥವನ್ನು ಇನ್ನೂ ವಿಸ್ತರಿಸುವ ಅವಕಾಶ ನಮಗುಂಟು. ಯಾಕೆ ಹೇಗೆ ಅಂತ ಕೇಳಿದ್ರೆ ಇನ್ನೊಂದು ಕವಲನ್ನು ಸೇರಿಸಿ ಆಮೇಲೆ ಈ ಪಾಯಿಂಟಿಂದ ಬಂದಿದೆ. ಸಂಗೀತ ಕಲೆಯಲ್ಲಿ ಮುಖ್ಯವಾಗಿರೋದು ಯಾವುದು? ನಾದ, ಶಬ್ದ, ಲಯ. ನಾದವನ್ನು ನಮ್ಮ ಭಾರತೀಯರು ಆದಿನಾದಕ್ಕೆ ಸೇರಿಸಿದ್ದಾರೆ. ಅದು ಅನಾಹತ ನಾದ ಅಂತ. ಅದು ನಮ್ಮಂತಹ ಸಾಮಾನ್ಯ ಕಣ್ಣಿಗೆ ಸಿಗೋದೆಲ್ಲ, ಕೈಗೆ ಸಿಗೋದಿಲ್ಲ. ಆದರೆ ಮುಂದಿನ ನಾದ ಎಲ್ಲ ಹುಟ್ಟಿದ್ದು ಅನಾಹತದಿಂದ ಅಂತ ಕಲ್ಪನೆ. ಅದು ಯೋಗಿಗಳು ಬಂದು ಮುಂದಿನ ಯೋಗಿಗಳಂತ ಸಂಗೀತಜ್ಞರು ಕೂಡ ಎಷ್ಟೋ ಜನ ಆಗಿ ಹೋಗಿದ್ದಾರೆ ಸಂತರು. ಅವ್ರು ಬಲ್ಲರೆ ಏನೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಒಂದೇ ಒಂದು ಉದಾಹರಣೆ ನೆನಪಿಟ್ಟು ನಾನು ಮುಂದೆ ಹೇಳ್ತೇನೆ. ತಾನ್ಸೇನ ಹೊರಕೊಂಡು ಹೆಸರಾದ ಗಾಯಕರ ಅರವಿಂದ್ ಅಕ್ಬರ್ನ ಆಸ್ಥಾನದಲ್ಲಿ ಅಕ್ಬರ್ ಒಂದೇ ಕೇಳಿದಂತೆ, ನೀನೇ ಅದ್ಭುತ ಗಾಯಕ, ನಿನ್ನ ಗುರು ಹರಿದಾಸರ ಹಾಡಿದ್ದು ಹೆಂಗೆ ಕೇಳಬೇಕು ಅಂತಿದೆ, ಎಲ್ಲಿ ಸಿಗ್ತಾರೆ, ಹೆಂಗೆ ಇರಬೇಕು? ಅವ್ರು ಹಾಗೆಲ್ಲ ಸಿಗೋಲ್ಲ. ಅವ್ರು ತಮ್ಮ ತೀರದಲ್ಲಿ ಇರ್ತಾರೆ, ಯಾವುದೋ ನದಿ ಅಂತೆಲ್ಲ ಅವರು ಒಂದು ಸಂತರವರು. ಅವರು ಕೇಳೋದಾದ್ರೆ ಒಂದೇ ಒಂದು ದಾರಿ ಇದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅವರು ಹಾಡ್ತಾರೆ, ಅದು ನಾವು ಪ್ರತಿ ಕೇಳಬೇಕು. ಹಾಗೆ ಮಾಡಿದ್ರು ಇಬ್ರು. ಮಾರ್ವೇಶ ಹಾಕೊಂಡು ಹೋದ್ರು ಕದ್ದು ಅವ್ರು ಬೆಳಗ್ಗೆ ಮುಂಚೆ ಭಕ್ತಿಯಿಂದ ಹರಿಸ್ಮರಣೆ ಮಾಡಿದ್ರು. ಆ ಗಾಯನ ಕೇಳಿ ಅಪ್ಪನಿಗೆ ಅನ್ನಿಸ್ತು, ಈ ತಾನ್ಸೇನ್ ಏನೂ ಅಲ್ಲ ಬಂದೆ. ಆಮೇಲೆ ಬಂದ್ಮೇಲೆ ಕೇಳಿದೆ ತಾನ್ಸೇನ್ ಏನು ಅಲ್ಲಯ್ಯ, ನೀನು ದೊಡ್ಡ ಮನುಷ್ಯ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳಿದ್ದೇನೆ, ಸನ್ಮಾನ ಮಾಡಿದ್ದೇನೆ. ನಿನ್ನ ಗುರುವಿನ ಗಾಯನ ಕೇಳಿದ್ಮೇಲೆ ಇದೇನು ಅರ್ಥನೇ ಇಲ್ಲ. ಯಾರು ಏನು ಈ ಗುಟ್ಟಿನ ಡಿಫರೆನ್ಸ್ ಏನು ಅದೆಲ್ಲ ಅಂತರ ಏನು ಕೇಳಿದೆ. ಸ್ವಾಮಿ, ನಾನು ನನ್ನ ಒಡಿಲಿಗೆ ಆಡ್ತೇನೆ, ಅವರು ಒಡಿಲಿಗೆ ಆಡ್ತಾರೆ. ಇದು ಡಿಫರೆನ್ಸ್. ಯಾಕೆ ಈ ಉದಾಹರಣೆಯಿಂದ ನಾನು ಆರಂಭ ಮಾಡ್ತೇನೆ ಅಂತಂದ್ರೆ, ನಾದದಿಂದ ಬಂದಿದ್ದು ಲಯದೊಂದಿಗೆ ಕೂಡಿದಾಗ ಸಂಗೀತ ಆಗ್ತದೆ. ನಾದ ಲಯ ಎಲ್ಲರಿಗೂ ಗೊತ್ತು. ಶ್ರುತಿ ಮಾತೆ ಲಯ ಪಿತ ಅಂತ ಹೇಳಿಕೆ ಸಂಗೀತ. ಈ ಶ್ರುತಿ ಲಯದ ಕಲ್ಪನೆ ಮನುಷ್ಯನಿಗೆ ಎಲ್ಲಿಂದ ಬಂದಿರಬಹುದು? ಇದು ಬಂದಿದ್ದು ನಿಸರ್ಗದಿಂದ, ನಮ್ಮೊಳಗಿಂದ. ಕಣ್ಣಿಟ್ಟು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಶರೀರದ ಪ್ರತಿಯೊಂದು ಅಂಗದ ಅದರ ಕಾರ್ಯಗತಿ ಏನಿದೆ ಅದು ಲಯದಲ್ಲಿದೆ. ನಮ್ಮ ನಾಡಿ ಬಡಿತ ಯಾವುದು ಲಯದಲ್ಲಿದೆ? ಪ್ರತಿಯೊಂದು ಲಯದಲ್ಲಿದೆ. ಅದರ ಕಾರ್ಯ ಚಟುವಟಿಕೆಗಳು ನನ್ನ ಲಯದಲ್ಲಿದೆ. ಹಾಗೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಅದರದ್ದೇ ಆದ ಒಂದು ನಾದ ಇದೆ. ಅದರ ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತ ನಾವು ಫಿಸಿಕ್ಸ್ ಅಲ್ಲಿ ಕರಿತೇವೆ. ಒಂದು ಬೋಗಣಿ ಬಡಿರಿ, ಅದು ತಟ್ಟೆ ಬಡಿರಿ, ಅದಕ್ಕೊಂದು ನಾದ ಇದೆ. ಹಾಗೆ ನಿಸರ್ಗದ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಒಂದು ನಾದ ಸ್ಫುರಣೆ ಇದೆ, ಅದರದ್ದೇ ಆದ ಒಂದು ಲಯ ಇದೆ. ಆ ಲಯ ಇಲ್ಲದ ನಿಸರ್ಗದ ಯಾವ ಕಾರ್ಯವೂ ನಡೆಯುವುದಿಲ್ಲ. ಇಡೀ ನಿಸರ್ಗವೇ ಒಂದು ಲಯ. ಅದೇ ನಿರಂತರ ಆವರ್ತನೆ ಪರಿವರ್ತನೆ ಆಗ್ತಾ ಇದೆ ಅಂತ ಇನ್ನವರು ಹೇಳಿದ್ರು. ಆ ಆವರ್ತನೆ ಲಯ ನಿಸರ್ಗದ ವಿವಿಧ ಘಟ್ಟಗಳಲ್ಲಿ ಇಳಿದು ಬಂದಾಗ ಬೇರೆ ಬೇರೆ ರೂಪಗಳಲ್ಲಿ ವ್ಯಕ್ತವಾಗಿದೆ. ಆದ್ರಿಂದನೇ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಹೃದಯ ಆ ಲಯಕ್ಕೆ, ಆ ನಾದಕ್ಕೆ ಸ್ಪಂದಿಸ್ತದೆ. ಅದಿಲ್ಲದ್ರೆ ಸಂಬಂಧ ಇಲ್ಲ. ಆ ಸ್ಪಂದನೆಯ ರೂಪದಲ್ಲೂ ಕೂಡ ಭೇದ ಇದೆ. ಯಾಕೆ ಭೇದ ಇದೆ? ನಿಸರ್ಗ ಹಾಗೆ ರೂಪಿಸಿದಂತ ಆ ನಾದ ಲಯ, ಅದರ ಸಂಪರ್ಕದಿಂದ ಆಗುವ ಅರ್ಥದಿಂದ ಬರುವ ಅನುಭವದಿಂದ ಬರುವ ಒಂದು ಅಂತರಂಗದ ಪರಿಪಾಕ, ಹೀಗೆ ಮೂಡಿದಾಗ ಇದು ಮನುಷ್ಯನೊಂದಿಗೆ ಅನ್ಯೋನ್ಯವಾಗಿ ನಿಸರ್ಗದ ಪ್ರತಿಯೊಂದು ಘಟನೆಯನ್ನ, ಪ್ರತಿಯೊಂದು ಮುಖವನ್ನ ಬೆಸೆಯುತ್ತದೆ. ಜೀವನದಲ್ಲಿ ಅದರ ಪರಿಣಾಮ ಏನಾಗಬೇಕು ಅದಾಗತ್ತೆ. ಅದು ಬುದ್ಧಿಗೆ ನಿಲುಕಿರ್ಬೋದು, ನಿಲುಕದೇ ಇರ್ಬೋದು. ಎಷ್ಟೋ ಅನುಭವಗಳು ನಮ್ಮ ಬುದ್ಧಿಗೆ ನಿಲ್ಕೋದಿಲ್ಲ, ಪರಿಣಾಮ ಆಗೇ ಆಗುತ್ತೆ. ಒಂದು ಮಗು ಅಳುತ್ತದೆ, ತಾಯಿ ಜೋಗಳು ಆಡ್ತದೆ, ಅದಕ್ಕೆ ಅರ್ಥ ಆಗಲ್ಲ, ಆದ್ರೆ ಅದು ನಿಲ್ಲಿಸ್ತದೆ. ನಾವು ಇವತ್ತು ಕೇಳ್ತೇವೆ, ಎಷ್ಟೋ ವಿಜ್ಞಾನಿಗಳು ಪ್ರಯೋಗ ಮಾಡಿ ಬೆಳಿಗ್ಗೆ ಸಂಗೀತ ಕೇಳ್ತಿದ್ರೆ ಗಿಡ ಹೆಚ್ಚು ಹಣ್ಣು ಕೊಡ್ತದೆ, ಆಗ ಹಾಲು ಹೆಚ್ಚು ಕೊಡ್ತದೆ.
ಅದಕ್ಕೆ ಅವರು ಬುದ್ಧಿಪೂರ್ವಕವಾಗಿ ಗ್ರಹಿಸಿ ಆ ಪರಿಣಾಮ ಅವರಲ್ಲಿ ಉಂಟಾದ್ದಲ್ಲ. ಅದು ಸಹಜ ಪ್ರಕ್ರಿಯೆಯಿಂದ ಆ ನಾದದ ಆ ಲಯದ ಪರಿಣಾಮ ಎಲ್ಲದ ಮೇಲೂ ಆಗಿ ತನ್ನ ಕಾರ್ಯದಲ್ಲಿ ಪ್ರಗತಿಯನ್ನು ಕಾಣುವುದರ ಒಂದು ಸಂಕೇತ. ಹಾಗೆ ಮನುಷ್ಯನಲ್ಲಿ ಇದೆ. ಬುದ್ಧಿಪೂರ್ವಕವಾಗಿ ಕಲಿತು ಬರುವುದು. ಉದಾಹರಣೆಗಾಗಿ ನಾವು ಬೇರೆ ಭಾಷೆ ಕಲಿಬೇಕಾದ್ರೆ ಆ ಭಾಷೆ ವ್ಯಾಕರಣ ಮೊದಲು ಕಲಿತೇವೆ. ವ್ಯಾಕರಣ ಒಂದು ಶಾಸ್ತ್ರ, ಬೋರಿಂಗ್ ಅದು ಯಾವುದಾದ್ರು ಅಷ್ಟೇ. ಶಾಸ್ತ್ರ ಅಂದ್ರೆ ಬೋರಿಂಗ್ ಇದೆ, ಯಾಕಂದ್ರೆ ಬಹಳ ತಲೆಬಿಸಿ ಮಾಡ್ತದೆ. ವ್ಯಾಕರಣ ಕಲಿತು ವ್ಯಾಕರಣದ ಮೇಲೆ ಪ್ರಭುತ್ವ ಬಂದಾಗ ಆ ಭಾಷೆ ಮೇಲೆ ಸ್ವಲ್ಪ ಪ್ರಭುತ್ವ ಶುರುವಾಗುತ್ತದೆ. ವಾಕ್ಯ ರಚನೆ ಕಲಿತೇವೆ. ವಾಕ್ಯ ರಚನೆ ಮುಗಿದ್ಮೇಲೆ ಇನ್ನೂ ಸ್ವಲ್ಪ ಪ್ರತಿಭೆ ಇದ್ದ ವಾಕ್ಯವನ್ನು ಸುಂದರವಾಗಿ ಬರೆದು ಕಲಿತಾನೆ. ಇನ್ನೊಬ್ಬ ಕವಿತೆ ಬರೀಬಹುದು, ಆ ಸ್ಟೇಜ್ ಮುಂದಿನ. ಇನ್ನೊಬ್ಬ ಪ್ರತಿಭಾವಂತ ಇದ್ದರೆ ಅದನ್ನು ಕಾವ್ಯ ರಚನೆ ಮಾಡಬಹುದು. ಅದು ಪ್ರತಿಭಾ ಸ್ಥಿತಿ. ಆ ಪ್ರಾತಿಭಾ ಸ್ಥಿತಿ ಎಲ್ಲರಿಗೂ ದಕ್ಕದೇ ಇರುವುದು. ಆದರೆ ಅದರ ಪರಿಣಾಮ ಎಲ್ಲ ಮಟ್ಟದಲ್ಲಿ ಇದ್ದವರಿಗೂ ತನ್ನ ಪರಿಣಾಮ ಕೊಡಬಹುದು. ಅಂದೇನರ್ಥ ಹೇಳಿದಂಗಾಯ್ತು, ಇಲ್ಲಿ ಈ ಅನುಭವ ನಮಗಾಗುವ ಅನುಭವ ಇರುವುದಿಲ್ಲ. ಕ್ಷಮಿಸಿ, ಈ ಅನುಭವ ಸಹಜವಾಗಿ ಆಗುವ ಅನುಭವ ನಮಗೆ, ನಮ್ಮಲ್ಲಿ ಯಾವುದೋ ಒಂದು ಆ ತಂತಿ ನಮ್ಮಲ್ಲೂ ಇದೆ, ಅದು ಮಿಡಿತದೆ ಅಂತ. ಅಲ್ಲಿದ್ರೆ ಅದನ್ನು ಕಲಿದ್ರಿ, ಸಂಗೀತ ಕಲಿದವರಿಗೆ ಸಂಗೀತ ಆಸ್ವಾದನೆ ಬರ್ತದಲ್ಲ, ಕಲಿಬೇಕು ಅಂತಿಲ್ಲ. ನಾವು ಎಷ್ಟೋ ಸಂಗೀತ ಕಲ್ತಿಲ್ಲ, ಆ ಸಂಗೀತ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ಕೇಳ್ತೀವಿ, ಒಂದು ಕಲೆ ನೋಡಿದ್ರೆ, ಸುಂದರ ಕಲೆ ನೋಡಿದ್ರೆ ಏನೋ ಒಂದು ಅದ್ಭುತ ಬರ್ತದೆ. ನೆನಪಿದೆ, ನಾನು ಸಾಧನ ಅಂತ ಹೋಗ್ತಾರೆ, ಹೋದವರಲ್ಲಿ ಬುದ್ಧನ ಮೂರ್ತಿ ಒಂದಿದೆ, ಹೋದವರೆಲ್ಲ ನೋಡಿರ್ಬೋದು. ಅದಕ್ಕೆ ಮೂಗು ಘಾತ ಆಗಿದೆ ತುಂಬಾ ವರ್ಷ ಹಿಂದೆ. ಆದ್ರೆ ಆ ಬುದ್ಧನ ಮೂರ್ತಿ ಮುಂದೆ ನಿಂತಾಗ ನನ್ನ ಒಂದು ಅನಿಸಿಕೆ ಅದು ಅದ್ವಿತೀಯ. ನಾನು ಏನಂತ ಹೇಳಾರೆ, ಹಾಗೆ ನಮ್ಮಲ್ಲಿ ಕೆಲವು ಗಮ್ಮಟಿನ ಮುಂದೆ ನಿಂತರಾಗಬಹುದು, ಅಥವಾ ಒಂದು ದೊಡ್ಡ ಜಲಪಾತ ಮುಂದೆ ನಿಂತರಾಗಬಹುದು. ಹೀಗೆ ನಿಸರ್ಗದಲ್ಲಿ ಎಲ್ಲೆಲ್ಲಿ ವಿಭೂತಿ, ಅದ್ಭುತ, ವಿಶೇಷ ಅಭಿವ್ಯಕ್ತಿ ಆಗಿದೆಯೋ ಅಲ್ಲಿ ನಮಗೆ ಯಾವುದೋ ಒಂದು ಅನುಭವ ಆಗುವಂತ ಒಂದು ಸೆಲೆ ನಮ್ಮೊಳಗೂ ಇದೆ, ಪ್ರತಿಯೊಬ್ಬನಲ್ಲಿಯೂ ಇದೆ. ಕೆಲವರಲ್ಲಿ ಸ್ವಲ್ಪ ವಿಕಾಸ ಆಗಿರ್ಬೋದು, ಕೆಲವರಲ್ಲಿ ಮುಚ್ಚಿರ್ಬೋದು. ಅಷ್ಟೇ ಡಿಫರೆನ್ಸ್. ಯಾರೊಬ್ಬರಲ್ಲಿಯೂ ಮೌಲಿಕವಾದ ಅಂತರ ವ್ಯಕ್ತಿಯಿಂದ ವ್ಯಕ್ತಿಗೆ ಇಲ್ಲ. ಆದರೆ ಈ ತಯಾರಿ, ಅಂತರ್ಗತ ತಯಾರಿ ನಡೆದಿಲ್ಲ. ಸಂಸ್ಕಾರದಿಂದ ಆಗುವಂತಹ ತಯಾರಿ, ಈ ತಯಾರಿಯಲ್ಲಿ ಆಗುವ ವ್ಯತ್ಯಾಸದಿಂದ ಅನುಭವ ವ್ಯತ್ಯಾಸ ಬರಬಹುದು. ಆದರೆ ಆ ಅನುಭವ ಇದ್ದೇ ಇದೆ, ಅದರ ಪರಿಣಾಮ ಇದ್ದೇ ಇದೆ. ಹೀಗೆ ನಾನು ತಲೆಕೆಳಗಾಗಿ ಬಂದೆ ವಿಷಯಕ್ಕೆ. ನಮ್ಮಲ್ಲಿ ಹಾಗೆ ಹೇಳಿದ್ದಾರೆ, ಊರ್ಧ್ವ ಮೂಲ ಮತಶಾಸ್ತ್ರ ಅಂತೇಳಿ. ಗುಣ ಮೇಲಿದೆ, ನಾನು ಹಾಗೆ ಬರ್ಬೇಕಾಯ್ತು ಇವತ್ತಿನ ದಿವಸದಲ್ಲಿ. ಈ ವಿಚಾರಕ್ಕೆ ಬಂದರೆ ಎಲ್ಲ ಕಲೆಗಳಲ್ಲಿಯೂ ಇದು ಒಂದಲ್ಲ ಒಂದು ರೀತಿಯಲ್ಲಿ ವ್ಯಕ್ತವಾಗಿದೆ. ಎಲ್ಲ ಕಲೆಗಳಲ್ಲಿಯೂ ಆ ದಿವ್ಯತೆಯ ಅಂಶ ಇದೆ. ಅದಕ್ಕಾಗಿ ನಮ್ಮ ಹಿಂದೂಗಳು ನಮ್ಮಲ್ಲಿ ಎಲ್ಲಾ ದೇವತೆಗಳಿಗೂ ಒಂದು ಆಯುಧ ಕೊಟ್ಟರು ಅಷ್ಟೇ ಅಲ್ಲ, ಒಂದೊಂದು ವಾದ್ಯ ಕೊಟ್ಟರು ಅಥವಾ ಒಂದೊಂದು ಹಾಡು ಕೊಟ್ಟರು. ತ್ರಿಶೂಲ ಹಿಡಿದ ಅವನು ಜಗತ್ತಿನ ಅತ್ಯಂತ ದೊಡ್ಡ ಡಾನ್ಸರ್ ನಟರಾಜ. ನಟರಾಜನ ಮೂರ್ತಿ ಅತ್ಯಂತ ಪರಿಪೂರ್ಣ ಮೂರ್ತಿ ಅಂತ ಜಗತ್ತಿನ ತುಂಬಾ ಶಾಸ್ತ್ರಜ್ಞರು ಹೇಳ್ತಾರೆ, ಅಂದ್ರೆ ಶಿಲ್ಪಶಾಸ್ತ್ರಜ್ಞರು ಹೇಳ್ತಾರೆ. ನಟರಾಜಾಗಿ ಅದ್ಭುತ. ನಿಮ್ ನೆನಪಿರ್ಬೋದು, ಮುಂದಿನ ವರ್ಗದಲ್ಲಿ ನಟರಾಜನ ಮೂರ್ತಿ ಹಾಕಿದ್ದಾರೆ ಡಿವಿಜನ್. ಗಗನದಲ್ಲಿ ನವಿರಾಗೆ, ಕರೆತ ಹಾಗೆ, ಹೂವಾಗೆ, ಜಗವೆಲ್ಲ ಒಪ್ಪುವಾಗೆ, ಮಾಯಿ ಸುತ್ತಿಯಾಗೆ, ನಗು ನಗುತ್ತ ಬೊಬ್ಬಿಡುವ ಜೀವ ತಾಂಡವರ್ಸಿಕ. ಆದ್ರೆ ಅವನು ಬರೇ ಜೀವ ತಾಂಡವರ್ಸಿಕನೋ, ಆದ್ರೆ ಅವನ ಆದಲೂರು ಅವನು ಡಬಲ್ನಿಂದ 14 ಅಕ್ಷರಗಳು, 14 ಈ ಪಾಣಿನಿ ಸೂತ್ರದಲ್ಲಿ 14 ಸೂತ್ರದಲ್ಲಿ ಶಬ್ದ ಉಚ್ಚಾರ ಮನುಷ್ಯನಲ್ಲಿ ಹೇಗಾಯ್ತು ಅನ್ನೋದನ್ನು ನಿರ್ಣಯ ಮಾಡ್ತಾನೆ. ಇಡೀ ಪಾಣಿನಿ ಅಷ್ಟಾಧ್ಯಾಯ ವ್ಯಾಖ್ಯಾನ ನಿಸರ್ಗ ಸಹಜವಾಗಿ ನಮಗೆ ಉಚ್ಚಾರದ ಶಕ್ತಿಯನ್ನ ದೇವರು ಏನು ಕೊಟ್ಟಿದ್ದಾನೆ ಗಂಟಲಲ್ಲಿ, ಹೇಗೆ ಅಕ್ಷರೋಚ್ಚಾರ ಆಗ್ತದೆ, ಅದು ಮೂಲ ಹುಟ್ಟಿದ್ದು ಈಶ್ವರನ ಡಮರುವಿನಿಂದ ಅಂತ ತಿಳಿದು ಆಮೇಲಿಂದ ಅದು ಮಾಹೇಶ್ವರಿ ಸೂತ್ರಗಳು ಅಂತ ಕರೀತಾರೆ. ಸೊ ನಮ್ಮೆಲ್ಲ ಲಲಿತ ಕಲೆಗಳಿಗೆ ಅಧಿದೇವತೆಯಾಗಿ ನಾನು ಸರಸ್ವತಿ ಕೊಟ್ಟು ಅವ್ರ ಕಲೆ ಒಂದು ವೀಣೆ ಕೊಟ್ಟಿದ್ದೇವೆ. ವೇಣುಗಾನ, ಕೃಷ್ಣನ ವೇಣುಗಾನ ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಬ್ದುಲ್ ಕಾದಿಮ್ ಖಾನ್ ಅವರು ಹೇಳ್ತಿದ್ದನ್ನ ನಮ್ಮ ಒಬ್ರು ಹೇಳ್ತಿದ್ರು. ಅವ್ರು ಮುಸ್ಲಿಮ್ರು, ಆದ್ರೆ ಅವರು ಯಾವುದೋ ಒಂದು ರಂಗಕ್ಕೆ ನಾನು ಬಂದಿಸಿ ಬರ್ಕೊಬರ್ತೇನೆ, ಬಂದ್ಮೇಲೆ ಬಂದಿಸಿ ಬರ್ಕೊಂಡ್ಬಂದಿದ್ದು ಕೃಷ್ಣನ ನೃತ್ಯದ ಮೇಲೆ. ಕೃಷ್ಣ ಹೇಗೆ ಅಲ್ಲಿ ಆ ನದಿಯನ್ನು ಪ್ರೀತಿಸಿ, ಯಮುನೆಯನ್ನು ಪ್ರೀತಿಸಿ ಅದಕ್ಕೆ ಹೋದ, ರಾಧಿಗಾಗಿ ಕಾದ, ತನ್ನ ರೀತಿಯ ಒಂದು ಜೀವಕ್ಕಾಗಿ ಕಾದ, ಅದನ್ನ ಏನೋ ಒಂದು ರೀತಿಯಲ್ಲಿ ಅವ್ರು ಬರ್ಕೊಂಡ್ಬಂದಿರು. ಅರೆ
ಇವರಿಗೆ ಆಶ್ಚರ್ಯ ಆಯ್ತು. ನೀವು ಕೃಷ್ಣನ ಬರೆದಿದ್ರೆ ಅರೆ ಕಾನ ನಹಿ ಆಯ್ತೋ ಗಾನ ಕೈಸೆ ಅಂತ, ಕಾನ ನಹಿ ಆಯ್ತೋ ಗಾನ ಕೈಸೆ. ಅಷ್ಟು ಕೃಷ್ಣನಲ್ಲಿ, ಕೃಷ್ಣ ಯೋಗೇಶ್ವರ ಕೃಷ್ಣ ಹೌದು, ಯೋಗೇಶ್ವರ ಮಾತ್ರ ಅಲ್ಲ, ಯೋಗೇಶ್ವರ ಆದದ್ದು ಆಮೇಲೆ. ಆದರೆ ತನ್ನ ಸ್ವರೂಪವನ್ನು ಅತ್ಯಂತ ಮಾನವೀಯ ರೂಪದಲ್ಲಿ ತೋರಿಸಿದ್ದಾನೆ, ಪ್ರೇಮ ರೂಪದಲ್ಲಿ ತೋರಿಸಿದ್ದಾನೆ. ಹೀಗೆ ಪ್ರೇಮಕ್ಕೆ ಅನುಭವಕ್ಕೆ ಅನುಭವಕ್ಕೆ, ಇಲ್ಲಿ ಪ್ರೇಮ ಅಂದ್ರೆ ಬರೀ ವ್ಯಕ್ತಿ ವ್ಯಕ್ತಿ ಪ್ರೇಮ ಅಂತ ಅಲ್ಲ, ಎಲ್ಲದನ್ನೂ ನಾವು ಪ್ರೀತಿಸ್ತೇವೆ. ನಮ್ಮ ಹಿನ್ನೆಲೆದು ಸರ್ವಭೂತ ಹಿತೇರದ ಅಂತ, ಸರ್ವಭೂತಗಳನ್ನು ನಾವು ಪ್ರೀತಿಸುವಂತ ಸ್ಥಿತಿ ಬರಬೇಕು ಅಂತೇಳಿ ಕೃಷ್ಣ ಮೊದಲನೇ ರೂಪ ತೋರಿಸಿದ್ದದು. ತಾನು ಹುಟ್ಟಿದ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಅಲ್ಲಿಂದ ಪ್ರೀತಿಸುತ್ತ, ದೇವಕಿಗಿಂತ ಯಶೋಧೆಗಿಂತ ತಂದ. ಹಾಗೆ ಯಾರೋ ಗೊತ್ತಿಲ್ಲದ ಅಜ್ಞಾನ ಗೊಲ್ಲದನ್ನ ತಂದವರನ್ನಾಗಿ ಮಾಡ್ಕೊಂಡು ಅವ್ರನ್ನ ಆಕರ್ಷಣೆ ಮಾಡಿದ. ಅದೊಂದು ಅವನ ಹಿಂದೆ ನಮಗೆ ನಾವು ಕೊಟ್ಟಿದ್ದು ಕೊಳಲನ್ನ ನಾದ, ಕೊಳಲಿನ ಅದ್ಭುತ ನಾದ. ಸಮಯ ಇದ್ರೆ ಹೇಳ್ತೇನೆ, ಈ ಅದ್ಭುತ ನಾದ ಮೇಲೆ ಗೋಪಾಲಕೃಷ್ಣ ಅಡಿಗರದ್ದು ಯಾವ ಮೋಹನ ಮುರಳಿ ಕರೆಯಿತು ಮತ್ತೆ ನೀವೆಲ್ಲ ಕೇಳಿದಿರ ಬಹುಶಃ. ಅವರು ಅದ್ಭುತ ಕವನಗಳಲ್ಲಿ ನನ್ನಂತೂ ಅತ್ಯಂತ ಪ್ರೀತಿಯ ಕವನಗಳೊಂದು. ಅದಕ್ಕೆ ಇದಕ್ಕೆ ಇರೋ ಸಂಬಂಧವನ್ನು ಆಮೇಲೆ ಸಮಯ ಇದ್ರೆ ಹೇಳ್ತೀನಿ. ಹೀಗೆ ಅನೇಕ, ಗಣಪತಿ ಕೂಡ ನಾಟ್ಯ ಅಂತ, ನಾಟ್ಯ ಗಣಪತಿ ಬರ್ತದೆ. ಇಲ್ಲಿ ಯಾಕೆ ನಾನು ಜಾಯಿನ್ ಮಾಡಿರ್ತಾರೆ, ಹೆಚ್ಚು ವಿವರ ಬೇಡ, ಎಲ್ಲರಿಗೂ ಗೊತ್ತಿರೋದೆ. ನಮ್ಮ ದೇಶದಲ್ಲಿ ಯಾವುದರಲ್ಲಿ ದಿವ್ಯತೆಯನ್ನು ನಾವು ಕಾಣ್ತೇವೋ ಅಲ್ಲಿ ಕಲೆಯ ಒಂದು ಅಂಶವನ್ನು ನಾವು ಕಂಡಿದ್ದೇವೆ ಅಥವಾ ಅದಕ್ಕೆ ಕೊಟ್ಟಿದ್ದೇವೆ. ಅದು ಮನುಷ್ಯ ಆರೋಪಿತ ಇರ್ಬೋದು ಅಥವಾ ಇದ್ದಿದ್ದನ್ನು ಕಂಡಿರ್ಬೋದು, ಎರಡೂ ಒಂದೇ ಇಲ್ಲ. ಯಾಕೆಂದ್ರೆ ದೇವರಲ್ಲಿರುವ ದೈವತ್ವೇ ಮನುಷ್ಯ ಆರೋಪಿತ ಬರ್ತದೆ. ದೇವರು ತಾನು ಬಂದು ದೇವರು ಅಂತ ಹೇಳ್ಕೊಳ್ತಾನೆ. ಆ ದೈವತ್ವವನ್ನು ಕಾಣದ ಮನುಷ್ಯನ ಕೈಲಿರುವುದು, ಅದು ಮನುಷ್ಯನ ಶಕ್ತಿ. ಆ ಮನುಷ್ಯನಿಗೆ ಆ ಶಕ್ತಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಆ ದೈವತ್ವದ ಕಿರಣ ಇವನಲ್ಲಿ ಇದ್ದಾಗ ಮಾತ್ರ ಬರ್ತದೆ. ಎಲ್ಲಿದ್ರು ಬರ್ತದೆ, ಅದು ಎಲ್ಲರಿಗೂ ಇದೆ. ಇಲ್ಲಿ ಇದಕ್ಕೆ ಸಂಗೀತವಾಗಿ ಸಾಮ್ಯವಾಗಿ ಒಂದು ಸಮಾನ ಉದಾಹರಣೆ ಕೊಡೋದಾದ್ರೆ, ಸಂಗೀತ ಬಲ್ಲವರಿಗಂತೂ ಗೊತ್ತು. ಈ ಮೂಲೆಯಲ್ಲಿ ಒಂದು ತಬಲ ಸೆಟ್ ಇಟ್ಟು ಅದನ್ನು ಯಾವುದೋ ಒಂದು ಶ್ರುತಿ ಮಾಡಿ ಇನ್ನೊಂದು ಮೂಲೆಯಲ್ಲಿ ಒಂದು ತಬಲ ಇಟ್ಕೊಡಿ. ಈ ತಬಲ ಬಡಿದ್ರೆ ಆ ತಬಲ ಏನೋ ಒಂದು ಕೊಡೋದಿಲ್ಲ. ಯಾವಾಗ ಅದನ್ನು ಶ್ರುತಿ ಮಾಡಿ 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 ಇದ್ರ ಶ್ರುತಿಗೆ ಬರುತ್ತೋ ಆವಾಗ ಅದನ್ನು ಬಾರಿಸ್ಬೇಕು ಅಂತಿಲ್ಲ. ಇದನ್ನು ಬಾರಿಸಿದ್ರೆ ಸಾಕು, ಅದು ಜಾಯಿನ್ ಇರ್ತದೆ, ಅದು ತರಂಗ ಪ್ರತಿಧ್ವನಿಸ್ತದೆ. ನಮ್ಮೆಲ್ಲ ಜೀವನದ ಪರಿವರ್ತನೆಯ ಕ್ರಿಯೆಗಳು ಇನ್ನೊಂದರಿಂದ ನಾವು ಪ್ರಭಾವಿತರಾಗ್ತೇವೆ. ಆ ಪ್ರಭಾವಿತರಾಗಿ ಅದರ ಸಂಸ್ಕಾರವನ್ನು ಪಡಿತೇವೆ. ಆ ಸಂಸ್ಕಾರದಿಂದ ಸಂಸ್ಕೃತಿಗೆ ಕಾರಣ ಆಗ್ತೇವೆ ಅನ್ನೋ ಕ್ರಿಯೆ ಇಲ್ಲ ಅದನ್ನು ಪ್ರತಿಷ್ಠಿಸಿದ್ರೆ ಅದು ಯಾವಾಗ ಆಗುತ್ತೆ? ನಮ್ಮ ಅಂತರಂಗದಲ್ಲಿ ಆ ರೀತಿಯ ಪರಿಪಾಕ ಉಂಟಾಗಿ ನಾವು ಯಾವುದನ್ನು ನಾವು ಮುಟ್ಬೇಕೋ ಅದರೊಂದಿಗೆ ಸಮಶ್ರುತಿಯಾಗಿ ಶ್ರುತಿಗೊಂಡಾಗ. ಇದು ಲಲಿತ ಕಲೆ ತೋರಿಸುವ ಒಂದು ವಿಶ್ವದರ್ಶನ. ಹಾಗಾಗಿ ಲಲಿತ ಕಲೆ ನಾವು ಕಂಡಲ್ಲೂ ಇದೆ, ಕಾಣದಿದ್ದಲ್ಲೂ ಇದೆ. ಕಂಡಲ್ಲಿ ಕೂಡ ಇನ್ನೂ ಕಾಣಲಾರದಷ್ಟಿದೆ. ಯಾಕೆಂದ್ರೆ ಅದು ಅನಂತ, ಯಾಕಂದ್ರೆ ಅನಂತನೇ ಬಂದಿದ್ದು. ಅದಕ್ಕಾಗಿ ನಾದಕ್ಕೆ ಬೇಂದ್ರೆ ಬಂದ ಬಹಳ ಸುಂದರ ಮಾತು. ಅದು ಈ ಹಾಡಿನ ಕಲೆ ಏನಿದೆ, ಅದು ಓಂಕಾರದ ಶಂಖನಾದ ಕಿಂಚಿದು ಅಂತೆ. ಒಂದು ಕಿಂಚಿತ್ ಮಾತ್ರ ಕಡಿಮೆ, ಅಥವಾ ಅದು ಮೂಲ ಓಂಕಾರವೇ ಅಂತಂದಾಗ. ಯಾಕೆ ಓಂಕಾರವೇ? ಅದು ಅನಾಹತ ಅಂತ ಶಬ್ದ ನಾನು ಹೇಳಿದೆ. ಓಂಕಾರ ಯಾಕೆಂದ್ರೆ ಓಂಕಾರದಿಂದನೇ ಸೃಷ್ಟಿ. ಈಗ ನಿರ್ಗುಣಿ ಭಜನದಲ್ಲಿ ಆ ಮಾತು ಬಂತು, ಸ್ವಲ್ಪ ಮಟ್ಟಿಗೆ ಕೇಳ್ತೀನಿ. ಈ ಕಲೆ ಬರೀ ಸಂಗೀತ ಒಂದೇ ಕಲೆ ಇಲ್ಲ. ನಮ್ಮ ದೇಶದಲ್ಲಿ ಈ ಕಲೆಯನ್ನು ಎಲ್ಲ ಕಡೆ ವ್ಯಾಪ್ತಿ ಮಾಡಿದ್ದಾರೆ. ಕಲೆಗಾಗಿ ಸಾಹಿತ್ಯ ಹುಟ್ಟುತ್ತೋ, ಸಾಹಿತ್ಯಗಾಗಿ ಕಲೆ ಹುಟ್ಟುತ್ತೋ ನಾನು ಹೇಳ್ತೇನೆ. ಯಾಕೆಂದ್ರೆ ಒಬ್ಬ ಹಾಡೋನಿಗೆ ಒಂದು ಹಾಡು ಬೇಕು, ಒಂದು ಸಾಹಿತ್ಯ ಬೇಕು, ಸಾಹಿತ್ಯಕ್ಕೆ ಒಂದು ಭಾಷೆ ಬೇಕು. ಭಾಷೆನೂ ಸರಸ್ವತಿ ಆದಳು, ವೀಣೆ ಹಿಡಿದಳು ಸರಸ್ವತಿ ಆದಳು. ಭಾಷೆ, ಮಾತು, ನಾವು ಮಾತಾಡ್ತೇವೆ. ಮಾತಾಡುವುದೊಂದೇ ಅಲ್ಲ, ಅದರೊಂದಿಗೆ ಆಡ್ತೇವೆ, ಮಾತಿನೊಂದಿಗೆ ಆಡ್ತೇವೆ. ಆ ಆಟ ನೃತ್ಯವಾಗ್ತದೆ. ಆ ನೃತ್ಯದಲ್ಲಿ ಒಂದು ಗೆಜ್ಜೆ ನಾದ ಇದೆ, ಅದು ನಾದಕ್ಕೆ ಸೇರ್ತದೆ. ಹಾಗೆ ಧ್ವನಿಯಲ್ಲಿಯೂ ನಾದ ಇದೆ, ಶಬ್ದದಲ್ಲಿಯೂ ನಾದ ಇದೆ. ಆದರೆ ಯಾವ ಶಬ್ದ, ಯಾವ ಧ್ವನಿ, ಯಾವ ಆಟ ನಮ್ಮೊಳಗಿನ ಅಂತರಂಗದ ಒಂದು ಪರಿಪಾಕಕ್ಕೆ ಕಾರಣವಾಗ್ತದೋ ಅದು ಸಂಸ್ಕೃತಿ ಜನಕ ಆಗ್ತದೆ. ಸಂಸ್ಕೃತಿಯ ತಾಯಿ ತಂದೆ ಅನ್ನೋದೇ ನಿಜವಾಗಿ ಅನ್ನೋದಾದ್ರೆ,
ನಾವು ಸಂಸ್ಕೃತಿ ಶಬ್ದಕ್ಕೆ ಈಗ ಬರ್ತೀನಿ. ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿ ಶುರು ಮಾಡಿಕೊಂಡು ಏನಂತಂದ್ರೆ, ನಾವು ಎಷ್ಟೋ ವಿಷಯಗಳನ್ನು ನಮ್ಗೆ ಗೊತ್ತು. ನಾವು ಇನ್ನೊಂದು ಮಗಳಿಂದ ಬಂದ್ರೆ ನಾವೆಲ್ಲರೂ ಮನುಷ್ಯರು, ಬದುಕಿದೆ. ನಾವು ಭೌತಿಕವಾಗಿ ಮನುಷ್ಯರು ಫಸ್ಟ್. ಎಲ್ಲಕ್ಕಿಂತ ಮೊದಲು ನಾವು ಭೌತಿಕ ಶರೀರ, ಉಳಿದು ನಮ್ಗೆ ಗೊತ್ತಿಲ್ಲ. ಅದು ಸತ್ಯ, ಮೊದಲನೇ ಸತ್ಯ ನಮ್ಮ ಭೌತಿಕ ಶರೀರವೇ. ಈ ಭೌತಿಕ ಶರೀರ ಯಾರು ಕೊಟ್ಟಿದ್ದು? ನಿಸರ್ಗ ಕೊಟ್ಟಿದ್ದು. ನಾವು ಪ್ಲಾನ್ ಮಾಡಿದ್ದಲ್ಲ, ಯಾರು ಯೋಜನೆ ಮಾಡಿದ್ದಲ್ಲ, ಯಾರು ಇದನ್ನು ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಇಲ್ಲಿ ನಿಸರ್ಗ ತನಗೆ ಏನ್ ಮಾಡಿದೆ, ತನ್ನಲ್ಲಿ ಏನಿದೆಯೋ ಅದೆಲ್ಲವನ್ನೂ ಇಲ್ಲಿ ಇಟ್ಟಿದೆ. ತನ್ನಲ್ಲಿ ಏನಿದೆಯೋ ಅಷ್ಟನ್ನು ಮನುಷ್ಯನ ಶರೀರದಲ್ಲಿ ಇಟ್ಟಿದೆ. ಅದಕ್ಕಾಗಿ ನಮ್ಮಲ್ಲಿ ನಾವು ವೇದ ಮಂತ್ರಗಳು ಹೇಳ್ಬೇಕಾದ್ರೆ ನಮ್ಮ ಶರೀರದಲ್ಲೇ ಭೂ ಭೂವ ಸ್ವಹ ಇಲ್ಲಿವರೆಗೆ ಅಂತ ಇಡೀ ವಿಶ್ವವನ್ನು ನಮ್ಮೊಳಗೆ ಆವಿಷ್ಕೊಳ್ತೇವೆ. ಇಡೀ ವಿಶ್ವ ನಮ್ಮೊಳಗೆ ಇದೆ ಅಂತ ನಾವು ಭಾವಿಸುವ ಕಲ್ಪನೆ ನಮ್ಮ ವೈದಿಕ ಕಲ್ಪನೆ ಇದೆ. ಅದು ಬರೀ ಕಲ್ಪನೆ ಅಲ್ಲ, ಸತ್ಯ. ಬಟ್ ಆ ಸತ್ಯಾಂಶವನ್ನ ಅನುಭವಕ್ಕೆ ತಂದುಕೊಳ್ಳುವ ದಾರಿ ಬಹಳ ಮುಂದಿದೆ. ಇದೊಂದು ಕಡೆ ಇಟ್ಕೊಳ್ಳಿ ವಿಚಾರದಲ್ಲಿ. ಇನ್ನೊಂದು ಕಡೆ ಇದೆ, ನಿಸರ್ಗದಲ್ಲಿ ಎಲ್ಲ ಶಕ್ತಿಗಳು ನಮ್ಮೊಳಗಿದೆ ಅಂತ ಧಾರಣೆ ಮಾಡುವ ಶಕ್ತಿ ನಮ್ಮಲ್ಲಿ ನಮ್ಮ ಹಿಂದನ್ನು ಕೊಟ್ಟಿದ್ದಾರೆ. ಲಘುನ್ಯಾಸ ಕಲಿತವರಿಗೆ ಗೊತ್ತು. ಇಂದ್ರೋಮೇ ಬಲೇಶ್ರಿತ ಬಲಗು ಹೃದಯಂ ಮಯಿ ಅಹಮಮೃತೆ ಅಮೃತಂ ಬ್ರಹ್ಮಣಿ. ಹೀಗೆ ಬೇರೆ ಬೇರೆ ಎಲ್ಲದೂ ಬರ್ತದೆ. ಸೂರ್ಯಚಂದ್ರ ನನ್ನ ಕಣ್ಣಲ್ಲಿದ್ದಾವೆ, ಶಿವನ ಹೃದಯದಲ್ಲಿದ್ದಾನೆ. ಅರೆ ಎಲ್ಲರೂ ನನ್ನೊಳಗಿದ್ದಾರೆ. ಆ ಎಲ್ಲರೂ ವಿಶ್ವದಲ್ಲೂ ಇದ್ದಾರೆ. ವಿಶ್ವ ನಾನು ಬೇರೆ, ವಿಶ್ವ ನಾನು ವಿಶ್ವದ ಪ್ರತಿಬಿಂಬ, ನಾನು ನನ್ನ ಪ್ರತಿಬಿಂಬ ವಿಶ್ವ. ವಿಶ್ವ ಭಗವಂತನ ಪ್ರತಿಬಿಂಬ ಅಂತ ಅವರು ಹೇಳ್ತಾರೆ. ತನ್ನಂತೆಯೇ ಸೃಷ್ಟಿ ಮಾಡಿದ ಭಗವಂತ ಮನುಷ್ಯನನ್ನು ಕೂಡ ವಿಶ್ವವನ್ನು ಕೂಡ. ಹಾಗಾಗಿ ಅದು ಒಂದಕ್ಕೊಂದು ನಾವು ಅರಿಯಲಿ ಅರಿಯದೇ ಇರಲಿ ಅನ್ಯೋನ್ಯ ಸಂಬಂಧ. ಈ ಅನ್ಯೋನ್ಯ ಸಂಬಂಧವನ್ನ ನಾವು ಭೂಮಿಗೆ ಬಂದು ಇಳಿದಾದ ಕೂಡಲೇ ನಮಗೆ ಪ್ರಜ್ಞೆ ಇಲ್ಲದೆ ಇದ್ದಾಗ, ನಾವು ಸಾಮಾನ್ಯ ಒಂದು ಜೀವಿಯಾಗಿ ಇಲ್ಲಿ ಬದುಕಿದಾಗ ನಾವು ಉಳಿದ ಪಶುಗಳಿಗೆ ನಮಗೆ ಡಿಫರೆನ್ಸ್ ಇಲ್ಲ. ಯಾವ ಇದನ್ನು ಎಲ್ಲ ಪಶುಗಳಿದ್ದ ವಿಕಾರಗಳು ನಮಗೆ ಉಂಟು, ಅವಶ್ಯಕತೆಗಳು ನಮಗೆ ಉಂಟು. ಅದರಿಂದ ನಾವು ಹಾಗಾಗಿ ಆ ಅಂಶದಲ್ಲಿ ಕೊಡ್ತೇವೆ. ದೇವಾಂಶ ಪುಷ್ಪವಂಶಗಳ ನಂಟು ಮಾನುಷತೆ ಅಂತ ಡಿ.ಜಿ. ಅವ್ರ ಕಡೆ ಹೇಳ್ತಾರೆ. ಮನುಷ್ಯ ಜನ್ಮ ಮಧ್ಯದಲ್ಲಿ, ಈ ಕಡೆ ಮನುಷ್ಯ ಜನ್ಮ, ಈ ಕಡೆ ಪಶು ಜನ್ಮ. ಸೊ ಹಾಗೆ ಹುಟ್ಟಬೇಕಾಗಿದ್ದವರು ನಮಗೆ ನಮ್ಮಲ್ಲಿ ಏನು ಭಗವಂತ ನಮಗೆ ಕೊಟ್ಟಿದ್ದಾನೋ ಅದರ ಅರಿವಿಲ್ಲದೆ ಇದ್ದೇವಲ್ಲ. ಇದು ಬರೀ ಅಧ್ಯಾತ್ಮ ತಿಳ್ಕೊಂಡು ಇದು ಇಡೀ ಜೀವನ. ನಮ್ಮಲ್ಲಿ ನಮ್ಮ ದೇಶದಲ್ಲಿ ಅಧ್ಯಾತ್ಮ ಮತ್ತು ಜೀವನ ಬೇರೆ ಅಂತ ಹೇಳ್ತಿಲ್ಲ. ಬೇರೆ ಹೇಳ್ಬೋದು. ಅಧ್ಯಾತ್ಮ ಮತ್ತು ತತ್ವ ಮತ್ತು ಜೀವನ ಬೇರೆ ಅಂತ ಹೇಳ್ತಿಲ್ಲ. ಯಾಕೆಂದ್ರೆ ಜೀವನ ಅನ್ನೋದು ಒಂದು ಬೇರೆ 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 ಏರ್ಟೈಟ್ ಕಂಪಾರ್ಟ್ಮೆಂಟ್ಗಳ ಗೂಡು ಅಲ್ಲ. ಅದೊಂದು ಸಮಗ್ರ ಸ್ಥಿತಿ. ಹಾಗೆ ಸಮಗ್ರವಾಗಿ ಮನುಷ್ಯ ಬೆಳಿಬೇಕು ಅಂದ್ರೆ ಜೀವನ ಇರೋದು. ಆ ಜೀವನ ಹಾಗೆ ಬೆಳಿಬೇಕು ಅಂದ್ರೆ ನಿಸರ್ಗ ನಮ್ಮಲ್ಲಿ ಈ ರೀತಿಯಾಗಿ ನಮ್ಮಲ್ಲಿ ಈ ಲೋಕಕ್ಕೆ ತಂದಿರುವುದು. ಅದಕ್ಕೆ ಪೂರಕವಾಗಿ ಇರೋದು ನಿಸರ್ಗ ಕೊಟ್ಟಂತಹ ಸತ್ವಗಳು, ಶಕ್ತಿಗಳು, ವಸ್ತುಗಳು. ಹಾಗೆ ಇದಕ್ಕೆ ಸಮಗ್ರವಾಗಿ ಇನ್ನೊಂದಿದೆ, ನಿಸರ್ಗ ಕೊಟ್ಟಿದ್ರ ಜೊತೆಗೆ ನಮ್ಮಲ್ಲಿರುವ ಶಕ್ತಿ, ನಮ್ಮ ಒಳಗೆ ಕೊಟ್ಟಿರುವಂತಹ ಶಕ್ತಿಗಳು, ಸಾಮರ್ಥ್ಯಗಳು, ಇವೆರಡರ ಸಮ್ಮೇಳನದಿಂದ ಸಂಸ್ಕೃತಿ ಹುಟ್ಟುತ್ತದೆ. ಸಂಸ್ಕೃತಿ ಅಂದ್ರೆ ಬರೀ ಕಾರ್ಯಕ್ರಮ ಅದು ಅಂತಲ್ಲ. ಸಂಸ್ಕೃತಿ ಅಂದ್ರೆ ಏನ್ ಕರಿತೇವೆ ನಾವು? ಬದುಕು ನಾವು ಬಯಸಿದಾಗ ಸಾಮಾನ್ಯವಾಗಿ ಏನ್ ಬಯಸ್ತೇವೆ? ಒಂದು ಖುಷಿಯಾಗಿ ಬಯಸ್ತೇವೆ, ಶರೀರದ ಅವಶ್ಯಕತೆಗಳನ್ನು ಬಯಸ್ತೇವೆ. ಅದು ಸಹಜ. ಶರೀರದಲ್ಲಿ ಬೇಕಾದ ಸುಖ, ನಾಲ್ಗೆಗೆ, ಕಿವಿಗೆ, ಕಣ್ಣಿಗೆ, ಶರೀರಕ್ಕೆ ಬೇಕಾದ ಸುಖಗಳನ್ನು ಬಯಸ್ತೇವೆ. ಅದಿಲ್ಲದೆ ಜೀವನಕ್ಕೆ ನಮಗೆ ಅರ್ಥನೇ ಕಳೋದಿಲ್ಲ, ಬರಡೋದು ಯಾಕೆ ಇರಬೇಕು. ಹಾಗೆ ಇನ್ನೊಂದು ಜೊತೆಯಲ್ಲಿ ಇನ್ನೊಂದು ಸೂಕ್ಷ್ಮವಾದ ಇನ್ನೊಂದು ಅನುಭವ ಶಕ್ತಿ ಕೊಟ್ಟಿದೆ ನಿಸರ್ಗ. ಅದು ಪ್ರಾಣಿಗಳಲ್ಲೂ ಇದೆ, ನಾವು ಗ್ರಹಿಸೋದಿಲ್ಲ, ಸ್ವಲ್ಪ ಮಟ್ಟಿಗಿದೆ. ನಮ್ಮ ಮಟ್ಟಿಲ್ಲದೆ ಇರ್ಬೋದು, ಅಥವಾ ನಾವು ಹೇಳ್ಕೋಬಹುದು. ಯಾಕಂದ್ರೆ ಬಾಯಿ ಬಿಟ್ಟು ಹೇಳಲ್ಲ, ನಾವೇ ಹೆಚ್ಚಿದೆ ಅಂತ ತಿಳ್ಕೊಂಡಿದ್ದೇವೆ. ನಾವೇ ನಮ್ಮಲ್ಲಿ ಹೆಚ್ಚಿದೆ ಅಂತ ತಿಳ್ಕೊಂಡಿದ್ದೇವೆ. ಉಳಿದಲ್ಲೂ ಹೆಚ್ಚಿರ್ಬೋದು ನಮ್ಗೆ ಗೊತ್ತಿಲ್ಲ, ಹಾಗೆ ಹೇಳೋ ಹಕ್ಕು ನಮಗಿಲ್ಲ. ಅದು ನಮ್ಮಲ್ಲಿ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ. ಆದ್ರೆ ಅದರ ಅರಿವು ಬಹಳ ಜನರಿಗೆ ನಾವು ಇಟ್ಕೊಳ್ಳಲ್ಲ. ಆ ಅರಿವಿನಿಂದ ಬದುಕುವುದಿಲ್ಲ. ಆ ಅರಿವಿಗೆ ಅನುಗುಣವಾಗಿ ಉಳಿದ ಪರಿಕರಗಳನ್ನು ಅನುಗೊಳಿಸುವುದಿಲ್ಲ, ಏರ್ಪಡಿಸುವುದಿಲ್ಲ, ಸಿದ್ಧಗೊಳಿಸುವುದಿಲ್ಲ. ಇಡೀ ಜೀವನ ಇರುವುದೇ ಈ ಸಿದ್ಧತೆಗಳು, ಬದುಕು ಇರುವುದು ಈ ಸಿದ್ಧತೆಗಳು. ದೇವರು ಕೊಟ್ಟ ಏನ್ ಕೊಟ್ಟಿದ್ದಾರೆ ನಮಗೆ? ಬರೀ ಪಂಚೇಂದ್ರಿಯ ಕೊಟ್ಟಿದ್ದಾರೆ. ಒಂಥರ ಡಿವಿ ಒಂದ್ ಕಡೆ ವ್ಯಂಗ್ಯ ಕಳಿಸ್ತಾರೆ. ಪಂಚಭೂತಗಳಂತೆ, ಪಂಚೇಂದ್ರಿಯಗಳಂತೆ, ಪಂಚವೇಕೆ ಚತುಷ್ಟ ಷಟ್ಕವೇಕಲ್ಲ, ಏನೋ ವಿಧಿ ನಮ್ಗೆ ವಂಚನೆ ಮಾಡಿದೆ ಅಂತ ಹೇಳ್ತಾರೆ. ಇದೇ ಆಗಿರ್ಬೇಕು ಜಗತ್ತಲ್ಲಿ. ಏನ್ ಗೊತ್ತು ನಮಗೆ? ಉದಾಹರಣೆ, ನಮ್ಗೆ ಮ್ಯಾಗ್ನೆಟಿಸಮ್ ಗೊತ್ತಿಲ್ಲ. ನಮ್ಮ ಶರೀರಕ್ಕೆ ಮ್ಯಾಗ್ನೆಟಿಸಮ್ ಇರೋದು ಅರ್ಥ ಆಗಲ್ಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ನಮಗೆ ಶರೀರ ಗ್ರಹಿಸುವುದಿಲ್ಲ.
ಬೆಳಕಿನ ಕಿರಣ ಮಾತ್ರ ಸಹಿಸ್ತದೆ, ಕಿರಣದ ಬದಲು ಕೂಡ. ಹಾಗೆ ಕೆಲವೇ ಧ್ವನಿಗಳನ್ನು ಗ್ರಹಿಸ್ತದೆ, ನಮಗಿಂತ ಹೆಚ್ಚು ಧ್ವನಿಗಳನ್ನು ಅನುಭವಿಸುವ ಪ್ರಾಣಿಗಳು. ಹಾಗೆ ಇನ್ನೇನು ಪ್ರಾಣಿಗಳಿಗೆ ಭೂಕಂಪ ಆಗೋದು ಎಷ್ಟೋ ಗಂಟೆ ಮೊದಲೇ ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ. ಹೀಗೆ ಇನ್ನೂ ಏನೇನೋ ಅನುಭವಿಸುವ ಶಕ್ತಿಗಳು ಉಳಿದ ಪ್ರಾಣಿಗಳಿಗೆ ಇದ್ದದ್ದು ಕೂಡ ನಮಗಿಲ್ಲ. ನಾವು ಪರಿಪೂರ್ಣರು ಎಲ್ಲರೂ ನಾವು ತಿಳ್ಕೊಳ್ಳೋದು ಮನುಷ್ಯನ ಹೆಮ್ಮೆ ಅಥವಾ ಅಹಂಕಾರ. ಅದು ಜ್ಞಾನಿದ ವಾಯುದಲ್ಲಿ ಮೇಲೆ ಮನುಷ್ಯ ಹೇಳ್ಕೊಳ್ತಾನೆ, ನಾನು ಕಡೆ ಓದಿದ್ದೆ, ಮ್ಯಾನಿದ ವಾಯುದಲ್ಲಿ ಹೇಳೋದು ಇಟ್ ಇಸ್ ಎ ಮ್ಯಾನ್ ಮೇಡ್ ಟ್ರೂತ್ ಅಂತ. ಇನ್ಯಾರು ಹೇಳಿದ್ದಲ್ಲ, ಅವನು ನನಗೆ ಹೇಳ್ಕೊಂಡಿದ್ದೆ ಅಷ್ಟೇ. ಅದಿರಲಿ. ಹೀಗೆ ಮನುಷ್ಯನಿಗೆ ಭಗವಂತ ಅರ್ಥಾತ್ ನಿಸರ್ಗ ಕೊಟ್ಟ ಶಕ್ತಿಗಳನ್ನ ಜೀವನದಲ್ಲಿ ಅನುಕೂಲವಾಗಿ ಬದುಕುವಾಗ ನಾವೇನು ಬಯಸ್ತೀವಿ? ಜೀವನದಲ್ಲಿ ಮೊದಲು ಅವಶ್ಯಕತೆಗಳು, ಶರೀರಕ್ಕೆ ಬೇಕಾದ ಬದುಕಬೇಕಲ್ಲ. ಇನ್ನೊಂದು ಮನಸ್ಸಿನ ಅವಶ್ಯಕತೆಗಳು, ಬುದ್ಧಿಯ ಅವಶ್ಯಕತೆಗಳು, ಆಮೇಲೆ ಹೃದಯವಂತಿಕೆ ಇಲ್ಲದ ಮನುಷ್ಯ ಅನ್ಸ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಹೃದಯವಂತಿಕೆ ಇಲ್ಲದಿದ್ರೆ ಅನುಭವನೇ ಇಲ್ಲ, ಅನುಭೂತಿಯೂ ಇಲ್ಲ. ಅವನು ಸಮಾಜವಾದ ಜೀವಿಯಾಗಿ ಬದುಕಲಾರ. ಮನುಷ್ಯ ಸಮಾಜ ಜೀವಿ ಅಂತ ತಿಳ್ಕೊಳ್ತೇವೆ, ಮನುಷ್ಯ ಇನ್ನೊಂದರ ಕಡೆ ಕೂಡಿ ಬದುಕಿಕೊಳ್ತೇವೆ. ಆದ್ರಿಂದ ಪರಸ್ಪರ ಅನುಭೂತಿ, ಸಹಾನುಭೂತಿ, ಪ್ರೀತಿ, ಕರುಣೆ, ಇದಕ್ಕೆಲ್ಲ ಒಂದು ಸ್ಥಾನ ಇದ್ರೆ ಅದಕ್ಕೆ ಹೃದಯ ಅಂತ ಹೆಸರು. ನಾಟ್ ದಿಸ್ ಬೀಟಿಂಗ್ ಹಾರ್ಟ್. ಇದಲ್ಲ, ನಮ್ಮ ಜೀವದ ಹೃದಯ ಅದೊಂದಿದೆ. ಈ ಪುಟಿಯುವುದು ಇನ್ನೊಂದು ಹೃದಯ, ಅದು ಜೀವ ಮಿಡಿತದೆ. ನಾವು ಈ ಹೃದಯ ನೋಡ್ಕೊಂಡು ಹೇಳ್ತೇವೆ, ಅದು ಮಿಡಿತಕ್ಕ. ಹಾಗಾಗಿ ಅದಿಲ್ಲದಿದ್ರೆ ಏನಾಗುತ್ತದೆ? ಮನುಷ್ಯ ಇಂದ್ರಿಯಗಳ ಹಿಂದೆ ಬೀಳ್ತಾನೆ. ಇಂದ್ರಿಯಗಳ ಅನುಭವವೇ, ಸ್ಥೂಲ ಅನುಭವಗಳೇ ಸುಖ ಅಂತ ಹೇಳ್ಕೊತಾನೆ. ಅದು ಎಷ್ಟು ಸೀಮಿತವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕಣ್ಣಿಗೆ ರುಚಿ ಗೊತ್ತಿಲ್ಲ, ನಾಲ್ಕಿಗೆ ಬೆಳಕು ಗೊತ್ತಾಗಲ್ಲ. ಇನ್ನೂ ಏನೇ ವಿಷಯದಲ್ಲಿ ನಿಮ್ಗೆ ಕೊಯ್ದು ಕೊಟ್ಟಿದ್ದಾನೆ, ಇದು ಅನುಭವಿಸ್ತೇವೆ. ಈ ಅನುಭವಗಳೇ ಜೀವನದ ಸುಖ ಅಂತ ಪೂರ್ಣ ವಿರಾಮ ಹಾಕ್ಬಿಡ್ತೇವೆ. ಎಂತ ದುರಂತ ಅದು, ನಾವು ಅರ್ಥ ಮಾಡ್ಕೊಳ್ಳಲ್ಲ. ಆದ್ರೆ ಮನುಷ್ಯನಾಗಿ ಹುಟ್ಟಿದಾಗ ಸರಿ ಇಷ್ಟು ಕೊಟ್ಟಿದ್ದಾನೆ, ಇಷ್ಟರಲ್ಲಿ ನಾನು ನನಗೋಸ್ಕರ ಮತ್ತು ಪರರಿಗೋಸ್ಕರ ಸಹಜವಾಗಿ, ಸಮಗ್ರವಾಗಿ, ಸಾಮಾಜಿಕವಾಗಿ ಬದುಕಿ ತನ್ನ ಉದ್ಧಾರಕ್ಕೆ, ಬೇರೆಯವರ ಉದ್ಧಾರಕ್ಕೆ ಅನುಕೂಲವಾಗುವಂತೆ ಸುಖ ಪಡ್ತೇನೆ ಅನ್ನೋದೇ ಒಂದು ಸಂಸ್ಕೃತ ವ್ಯಕ್ತಿಯ ಗುಣ, ಮೊದಲನೇ ಗುಣ. ಅದು ಇಲ್ಲೇ ಇದ್ರೆ ಅವನಿಗೆ ಸುಸಂಸ್ಕೃತ ವ್ಯಕ್ತಿ ಅಂತಲ್ಲ, ಹೊರಟ ವ್ಯಕ್ತಿ ಅಂತಲ್ಲ, ಅವನಿಗೆ ಪಶುವಿಗೆ ಡಿಫರೆನ್ಸ್ ಇಲ್ಲ. ಅದಕ್ಕಾಗಿ ಸಂಗೀತಕ್ಕೆ ಹೇಳಿದಾಗ ನಾನು ಹೇಳಿದ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನ ಸಂಪಣಿ ಅಂತ ಒಂದು ಸುಭಾಷಿತ ಇದೆ. ಅದಕ್ಕೂ ಕೂಡ ಗೊತ್ತುವುದು, ಅನುಭವಿಸ್ತದ್ದು, ಅದ್ರ ಹೇಳಲಿಕ್ಕೆ ಬರದೇ ಇರ್ಬೋದು. ಉದಾಹರಣೆ ಹೇಳ್ತೀನಿ, ಇವತ್ತು ಬೆಳಿಗ್ಗೆ ಬಿಬಾಸ್ ಆಡ್ತೀನಿ. ಬಿಬಾಸ್ ಬೇಡ ಅಪರೂಪ ಕೇಳಲಿಕ್ಕೆ ಸಿಗ್ತದೆ. ನಾನು ಮುಂದೆ ಹೇಳ್ತೀನಿ, ಇವತ್ತಿನ ಕಾಲದ ಕಾರ್ಯಕ್ರಮದ ಪಟ್ಟಿಯಲ್ಲಿ ಸಂಜೆ ಪ್ರೋಗ್ರಾಮ್ ಇರುತ್ತೆ, ಬೆಳಗಿನ ರಾಗದಲ್ಲಿ ಕೇಳಲಿಕ್ಕೆ ಸಿಗಲ್ಲ ನಮಗೆ. ಬೆಳಗಿನ ರಾಗಗಳಲ್ಲಿ ಇರುವ ಆರ್ದ್ರತೆ, ನವೀನತೆ, ಮತ್ತೆ ಶುದ್ಧ ನವೀನತೆ, ಅಲ್ಲಿ ಯಾವುದೇ ವಿಷಯ ಇಲ್ಲ. ಇನ್ನು ಬೆಳಗಾಗಿರ್ತದೆ, ನಾವು ಫ್ರೆಶ್ ಆಗಿರ್ತೇವೆ ಅಂತ ಹೇಳ್ತೇವೆ. ಹಾಗೆ ಆಗ ತನ್ನ ಹೃದಯವನ್ನು ತೆರೆದು ಸೂರ್ಯನನ್ನು, ಆಕಾಶವನ್ನು ನೋಡಿ ಒಬ್ಬ ಕೃಷಿ ಹಾಡಿನಲ್ಲಿ ಅಂತ ಭಾವಿಸಿದೆ. ಆವಾಗ ಆ ಬೆಳಗಿನ ರಾಗಗಳಲ್ಲಿ ಬಳಸಿದ ಮುಖ್ಯವಾಗಿ ಸಂಗೀತ ಬಲವರು ಇನ್ನೂ ಹೆಚ್ಚು ಸರಿಯಾಗಿ ಹೇಳ್ಬೋದು ಅಂತ ಹೇಳಿ ಬರ್ತದೆ ಗೊತ್ತಿಲ್ಲ, ಕೋಮದ ರಾಗಗಳು, ತೋಡಿಯಾಗಲಿ, ಭೈರವಿ ಆಗಲಿ, ಇದೆಲ್ಲ ಅತ್ಯಂತ ಆರ್ದ್ರ ಸ್ವರಗಳು. ಆ ಆರ್ದ್ರತೆಯಿಂದ ದಿನ ಹುಟ್ಟುತ್ತದೆ, ಹೃದಯ ಮೃದುವಾಗ್ತದೆ. ಆ ಮೃದುವಾದ ಹೃದಯದಲ್ಲಿ ನಾನು ಈ ಹೇಳಿದ ಎಲ್ಲ ಗುಣಗಳು, ಸಂಸ್ಕೃತಿಗೆ ಬೇಕಾದ ಎಲ್ಲ ಗುಣಗಳು, ಕರುಣೆ, ಸಹಕಾರ, ಒಬ್ಬರಿಗೊಂಡು ಹಂಚಿಕೊಳ್ಳೋದು, ಸಹಜವಾಗಿ ಬರುವಂತಹ ಗುಣಗಳ ಪ್ರಚೋದನೆ ಹೃದಯದಲ್ಲಾಗ್ತದೆ. ಹೇಗಾಗ್ತದೆ ಅಂತ ಕೇಳಿದ್ರೆ ನಾನು ತಬಲ ಉದಾಹರಣೆ ಕೊಡ್ತೇನೆ. ಹಾಗೆ ನಿಸರ್ಗದಲ್ಲಿ ಆ ಅಭಾವ ಯಾವ ಮಿಡಿತದೋ ನಮ್ಮ ಹೃದಯದಲ್ಲಿ ಅಭಾವ ಮರು ಮಿಡಿತದೆ, ಮರುಧ್ವನಿ ಆಗ್ತದೆ. ಇದು ನೀನು ಕರುಣೆಯಿಂದ ಇರಬೇಕು, ಇನ್ನೊಬ್ಬರಿಗೆ ಸಹಕಾರ ತೋರಿಸಬೇಕು ಅಂತ ವಾಚ್ಯವಾಗಿ ಶಬ್ದದಲ್ಲಿ ಹೇಳಿದ್ರೆ ಅದ್ರ ಬಗ್ಗೆ ಭಾಷಣ ಬಿಗಿದ್ರೆ ಒಬ್ಬನಲ್ಲಿ ಕರುಣೆ ಹುಟ್ಟದೇ ಇರಬಹುದು. ಆದ್ರೆ ಒಬ್ಬ ಅಲ್ಲ ಅಯ್ಯೋ ಅಂತ ಕೂಗ್ಬಿಟ್ರೆ ನಮ್ಮ ಕರುಣೆ ಪಿಂಚಿದಾಗುತ್ತೆ. ಆ ಅಯ್ಯೋಳ ಸ್ವರದಲ್ಲೇ ಅವನ ಆರ್ತತೆ ನಮ್ಮ ಹೃದಯಕ್ಕೆ ತಾಗ್ತದೆ ಅಂತ ಆಯ್ತು. ಇದು ಕಲೆಯ ಮೂಲಕ ಆಗುವ ಮನುಷ್ಯನ ಹೃದಯದ ಪರಿಷ್ಕರಣ. ಈ ಹೃದಯ ಪರಿಷ್ಕರಣ ಆದ ಹೊರತು ಮನುಷ್ಯನ ಉತ್ಕರ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಬರೀ ಶಬ್ದದಿಂದ ಆಗೋದಿಲ್ಲ. ಹಾಗೆ ಅದಕ್ಕೆ ಪೂರಕವಾಗಬೇಕು, ಇಲ್ಲ ಅಂತಲ್ಲ. ಶಬ್ದ ಸಾಹಿತ್ಯವೂ ಕಲೆಗಳೇ, ಕಾವ್ಯವೂ ಕಲೆಗಳೇ. ಮೊದಲನೇ ಕಾವ್ಯ ಹೇಗೆ ಹುಟ್ಟಿದು? ನಮ್ಮ ಪ್ರಥಮ ಕಾವ್ಯ, ಅದ್ಭುತ ಕಾವ್ಯ, ವಾಲ್ಮೀಕಿ ಹುಟ್ಟಿಸಿದಂತ, ಇವತ್ತಿಗೂ ಎಂದೆಂದಿಗೂ ಮಹಾಕಾವ್ಯವಾದಂತಹ ರಾಮಾಯಣ ಹುಟ್ಟಿದ್ದು ಯಾವುದರಿಂದ ಕೇಳಿದ್ರೆ, 2 ಹಕ್ಕಿಗಳು ಕೂಗಿದವು. ಒಂದರಲ್ಲಿ ಅದು ಒಬ್ಬ ಬಾಣ ಹೊಡೆದು ಗಂಡು ಹಕ್ಕಿ ಕೆಳಗಿತ್ತು, ಅಯ್ಯೋ ಅಂತ. ಮಹಾನಿಷ ಅದಕ್ಕೆ ಅರ್ಥ. ಒಂದು ಬಾಯಿಂದ ಒಂದು ಶ್ಲೋಕ ಬಂತು. ಆ ಶೋಕವೇ ಶ್ಲೋಕವಾಯಿತು. ರಾಮಾಯಣ ಹುಟ್ಟಿದ ಕಥೆ ಗೊತ್ತಿಲ್ಲ. ಅವನ ಶೋಕ, ಆ ಅರ್ಥ ಶೋಕ ವಾಲ್ಮೀಕಿ ಹೃದಯದಲ್ಲಿ ಬಿಡಿದು ಆ ಕ್ರೌಂಚ ಪಕ್ಷಿಗಳ ವಿರಹಕ್ಕೆ ಕಾರಣವಾದಂತಹ ಒಂದು ಘಟನೆ ನಡೆದದ್ದು ಅವನ ಹೃದಯ ಎಷ್ಟು ಕರಗೋತಿದೆ. ರಾಮಾಯಣದ ಮೊದಲನೇ ಶ್ಲೋಕ ಹುಟ್ಟುಬಂತು. ಆ ಶೋಕದ ಮರುಧ್ವನಿ ಶಬ್ದದಲ್ಲಿ ಬಂದಾಗ ಒಂದು ಛಂದಸ್ ಪಡಿತು. ಆಮೇಲೆ ನೋಡಿದ, ಇದನ್ನು ಛಂದಸ್ನಲ್ಲಿ ಬಂದಿದ್ದಿಲ್ಲ, ನಾರದ ಈ ಛಂದಸ್ನಲ್ಲಿ ಬರೀ ನಿಂತು. ಏನ್ ಬರೀಲಿ ಅಂತ ಕೇಳಿದ. ಯಾರ ಬಗ್ಗೆ ಬರೀಲಿಕ್ಕೆ? ಲೋಕೋತ್ತರನಾದ ವ್ಯಕ್ತಿ ಯಾರು? ಲೋಕೋತ್ತರ ಅಂದ್ರೆ ಅರ್ಥ ಏನು? ರಾಮನ ಬಗ್ಗೆ ಹೇಳಿದೆ. ಯಾಕೆಂದ್ರೆ ಮನುಷ್ಯನ ಸಂಸ್ಕೃತ ವ್ಯಕ್ತಿತ್ವ, ಸಂಸ್ಕೃತಿ ಏನ್ ಬೇಕೋ ಎಲ್ಲ ದೃಷ್ಟಿಯಿಂದ ಬಂದು ಪರಿಪೂರ್ಣ ಮೂರ್ತಿ ನಮಗೆ ರಾಮನಲ್ಲಿ ಸಿಗ್ತದೆ ಅನ್ನೋದೇ. ಎಲ್ಲರೂ ಇದಕ್ಕೆ ಅನೇಕ ಪಂಡಿತರು ನನಗಿಂತ ಹೆಚ್ಚು 1000 ಪಟ್ಟು ವಿಶುದ್ಧವಾಗಿ ಗುರುತಿಸಿ ಕೊಡ್ಬೋದು. ಅದಕ್ಕಾಗಿ ನಾವು ಅವನಲ್ಲಿ ದೇವರನ್ನು ಕಂಡಿದ್ದು. ಯಾಕಂದ್ರೆ ಅಂತ ವಿಭೂತಿ ಎಲ್ಲಿ ಇದೆಯೋ ಅಲ್ಲಿ ದೈವತ್ವ ಇದೆ. ಕೃಷ್ಣನು ಆಮೇಲೆ ಹೇಳಿದ್ದಾನೆ, ಯದ್ಯದ್ ವಿಭೂತಿ ಮತ್ಸರ್ವಂ ಶ್ರೀಮದ್ ದೃಷ್ಟಿಯೋ. ದೇವರು ಇಳಿದು ಬರೋದಂದ್ರೆ ಆ ಕೈಯಿಂದ ಇಳಿದು ಬರುದಿಲ್ಲ. ದೇವರು ಇಳಿದು ಬರುದಿಲ್ಲ, ದೇವರು ಹೊರಗೆ ಬರ್ತಾನೆ. ಮನುಷ್ಯನೊಳಗಿದ್ದಾನೆ, ಹೊರಗೆ ಬರ್ತಾನೆ, ವ್ಯಕ್ತವಾಗ್ತಾನೆ ಅಂತ. ಹೊರಗೆ ಬರ್ತಾನೆ, ಹೊರಗೆ ಹೋಗ್ತಾನೆ ಅಂತಲ್ಲ, ವ್ಯಕ್ತವಾಗ್ತಾನೆ ಅಂತ. ಎಲ್ಲೆಲ್ಲಿ ಆ ವಿಭೂತಿ ಶಕ್ತಿಗಳು ಅಡಗಿದೆಯೋ ಅಲ್ಲೆಲ್ಲ ನಾನಿದ್ದೇನೆ ಅಂತ ನೀನು ತಿಳಿದ ಕೃಷ್ಣ. ಯಾಕಂದ್ರೆ ಕೃಷ್ಣನಿಗೆ ಅರ್ಜುನ ಕೇಳ್ತಾನೆ, ನಿನ್ನನ್ನು ಹ್ಯಾಂಗ್ ನಾನು ಅರಿಲಪ್ಪ, ಹ್ಯಾಂಗೆ ನಿನ್ನನ್ನು ಆರಾಧನೆ ಮಾಡಲಿ, ನಿನ್ನ ಬಗ್ಗೆ ಸಾಧನೆ ಮಾಡಲಿ, ನಿನ್ನನ್ನು ಧ್ಯಾನ ಮಾಡಲಿ. ಅದು ಕಷ್ಟ, ಹೌದು. ಅದಕ್ಕೆ ಸ್ಯಾಂಪಲ್ಸ್ ಕೊಡ್ತೇನೆ ನಿಮಗೆ. ಎಲ್ಲೆಲ್ಲಿ ವಿಭೂತಿ ಇದೆಯೋ ಅಲ್ಲಿ ನಾನು ಇದ್ದೇನೆ ಅಂತ ತಿಳ್ಕೊ, ಭಾವಿಸು. ಆ ಭಾವನೆಯನ್ನು ಬೆಳೆಸು, ಆ ಭಾವನೆ ಅನುಭವ ತಗೋ. ಅದು ಹೃದಯದಲ್ಲೇ ಆಳವಾಗಿ ಮೂಡಿದಾಗ ಅದು ಎಷ್ಟು ಆಳಕ್ಕೆ ಇತ್ತು ಅಂದ್ರೆ ಅವನಿಗೆ ಆಮೇಲೆ ಎಲ್ಲೋದ್ರೂ ಕೃಷ್ಣ ಕಾಣೋ ಸ್ಥಿತಿ ಬರುವ ತನಕ ಬೆಳೆಯಬಹುದು. ಅದು ಆರಾಧನೆ ದೃಷ್ಟಿ. ಅದಕ್ಕಾಗಿ ವಿಭೂತಿ ಯೋಗ ಭಗವದ್ಗೀತೆ. ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಇದಕ್ಕೆ ಈ ರೀತಿಯ ಒಂದು ಪರಿಷ್ಕರಣೆ ನಮ್ಮ ಹೃದಯದಲ್ಲಿ ಆಗೋದಕ್ಕೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂಥ ಪರಿಕರಗಳು, ಸಾಹಿತ್ಯ, ಸಂಗೀತ, ನೃತ್ಯ, ಎಲ್ಲೆಲ್ಲಿ ಹೃದಯ ತಾಗ್ತದೋ ಅಲ್ಲೆಲ್ಲ ಸಂಸ್ಕಾರ ಮೂಡ್ತದೆ. ಅಲ್ಲಲ್ಲಿ ಆ ಸತ್ಸಂಸ್ಕಾರಗಳು ಮೂಡುವಂತೆ ಮಾಡಬೇಕಾದದ್ದು ನಮ್ಮ ಆಶೆ ಆಗಬೇಕು, ಕರ್ತವ್ಯ. ಅದಿಲ್ಲದೆ ಏನಾಗ್ತದೆ ಕೇಳಿದ್ರೆ, ಎಷ್ಟು ಭೌತಿಕ ನಮ್ಮ ಇನ್ನೊಂದು ಭಾಗ ನಮ್ಮ ಬುದ್ಧಿ ಇದೆ. ಬುದ್ಧಿ